ಕನ್ನಡಪ್ರಭ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳು ಓದುತ್ತಿರುವುದು ಜೈನ್. ವಾರ್ತೆಗಳ ಮುಖ್ಯಾಂಶಗಳು. ಶಿವಮೊಗ್ಗ ಜಿಲ್ಲೆಯ ಮಲೆನಾಡಿನ ಶರಾವತಿ ನದಿಯಿಂದ ಬೆಂಗಳೂರಿಗೆ ನೀರು ಸರಬರಾಜು ಯೋಜನೆಗೆ ಮಾಜಿ ಸಚಿವ ಎಚ್ ಹಾಲಪ್ಪ ತೀವ್ರ ವಿರೋಧ. ಸಾಗರದ ಗಾಂಧಿ ಮೈದಾನದಲ್ಲಿ ಆಗಸ್ಟ್ 24ರಂದು ಜೀವನ್ಮುಖಿ ಸಂಸ್ಥೆಯಿಂದ ಔವಹ ಮಹಾಸಂತೆ ಆಯೋಜನೆ. ರಾಜ್ಯ ಸರ್ಕಾರದಿಂದ ಕಾರ್ಮಿಕರಿಗೆ 50 ಲಕ್ಷ ಕಾರ್ಮಿಕರಿಗೆ ಜೀವನ ಭದ್ರತೆ ಕಲ್ಪಿಸಲು ಸರ್ಕಾರ ಮುಂದಾಗಿರುವುದಕ್ಕೆ ಕಾರ್ಮಿಕ ಮುಖಂಡ ಕೆ ಸಿದ್ದಪ್ಪ ಅವರಿಂದ ಅಭಿನಂದನೆ. ಬೆಂಗಳೂರಿಗೆ ಶರಾವತಿ ನೀರು ಯೋಜನೆ ಕಾರ್ಯಸಾಧುವಲ್ಲ, ಪಕ್ಷಾತೀತ ಹೋರಾಟಕ್ಕೆ ಸಿದ್ಧತೆ. ಸಿಂಗಳೀಕ ಸಂರಕ್ಷಿತ ಅಭಯಾರಣ್ಯ ಉಳಿಸಬೇಕು. ಮಾಜಿ ಸಚಿವ ಎಚ್ ಹಾಲಪ್ಪ ಪತ್ರಿಕಾಗೋಷ್ಠಿಯಲ್ಲಿ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಲಿಂಗನಮಕ್ಕಿ ಜಲಾಶಯದ ಶರಾವತಿ ಹಿನ್ನೀರನ್ನು ಬೆಂಗಳೂರಿಗೆ ಕುಡಿಯಲು ಒಯ್ಯಲು ಸಿದ್ಧತೆ ನಡೆಸಿರುವ ಉದ್ದೇಶಿತ ಯೋಜನೆ ಕಾರ್ಯಸಾಧುವಲ್ಲ ಎಂದು ಮಾಜಿ ಶಾಸಕ ಮಾಜಿ ಸಚಿವ ಎಚ್ ಹಾಲಪ್ಪ ಹರತಾಳು ತೀವ್ರ ವಿರೋಧ ವ್ಯಕ್ತಪಡಿಸಿದರು. ಅವರು ಸಾಗರದ ಪತ್ರಿಕಾ ಭವನದಲ್ಲಿ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಈಗಾಗಲೇ ಈ ಯೋಜನೆಯ ಸರ್ವೆಗೆ ಸರ್ಕಾರ ಮುಂದಾಗಿದೆ. ಯಾವುದೇ ಕಾರಣಕ್ಕೂ ಪರಿಸರಕ್ಕೆ ಹಾನಿಯಾಗುವ ಮಲೆನಾಡಿನಲ್ಲಿ ಈ ಯೋಜನೆ ಅನುಷ್ಠಾನಗೊಳಿಸಲು ಬಿಡುವುದಿಲ್ಲ. ಪಕ್ಷಾತೀತವಾಗಿ ಹೋರಾಟ ನಡೆಸಲಾಗುವುದು ಎಂದರು. ಬೆಂಗಳೂರು ತಲುಪಲು 400 ಕಿಲೋಮೀಟರ್ ಪೈಪ್ಲೈನ್ ಒಯ್ಯಬೇಕು. ಸಮುದ್ರ ಮಟ್ಟದಿಂದ ಬೆಂಗಳೂರು 2800 ಅಡಿ ಎತ್ತರದಲ್ಲಿರುವುದರಿಂದ ಪಂಪ್ ಮಾಡುವುದು ಕಷ್ಟದ ಕೆಲಸ. ಈ ಯೋಜನೆಗೆ 25,000ದಿಂದ 35,000 ಕೋಟಿ ಖರ್ಚಾಗುವ ನಿರೀಕ್ಷೆ ಇದೆ. ದುಬಾರಿ ವೆಚ್ಚದ ಈ ಯೋಜನೆಯನ್ನು ಕೈಬಿಡಬೇಕು. ಶರಾವತಿ ಕೊಳ್ಳ ಕಣಿವೆಯ ಮೈತೊತ್ತಿಕೊಂಡಿರುವ ಸಮತಟ್ಟು ಪ್ರದೇಶ ಎಲ್ಲೂ ಇಲ್ಲ. ಭೂಮಿಯನ್ನು ಬಗೆದು ಪೈಪ್ಲೈನ್ ಹಾಕುವುದರಿಂದ ಪರಿಸರದ ಮೇಲೆ ತೀವ್ರ ಹಾನಿ ಉಂಟಾಗುತ್ತದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಈ ಹಿಂದಿನ ಕಾಂಗ್ರೆಸ್ ಸರ್ಕಾರ ಯೋಜನೆಗೆ ತಯಾರಿ ನಡೆಸಿತ್ತು. ನಂತರ ಬಂದ ಯಡಿಯೂರಪ್ಪ ಸರ್ಕಾರ ಜನರ ವಿರೋಧ ಬಂದಿದ್ದರಿಂದ ಇದನ್ನು ಕೈಬಿಟ್ಟಿತ್ತು. ಈಗ ಮತ್ತೊಮ್ಮೆ ಶರಾವತಿ ಹಿನ್ನೀರಿನ ಯೋಜನೆ ಮೇಲೆ ಸರ್ಕಾರದ ಕಣ್ಣು ನೆಟ್ಟಿದೆ. ಇಲ್ಲಿ ಸಾವಿರಾರು ಎಕರೆ ಕಾಡು ಮತ್ತು ರೈತಾಪಿ ಜನರ ಜಮೀನು ನಾಶವಾಗಲಿದೆ. ಬೆಂಗಳೂರಿಗೆ ಕುಡಿಯಲು ನೀರು ತರಲು ಬೇಕಾದಷ್ಟು ದಾರಿಗಳಿವೆ. ಮೇಕೆದಾಟು ಯೋಜನೆಯಡಿ ಡ್ಯಾಂ ಕಟ್ಟಿ 100 ಟಿಎಂಸಿ ನೀರನ್ನು ಬಳಸಿಕೊಳ್ಳಬಹುದು. ಕೃಷ್ಣಾ ನದಿಯಿಂದ ನೀರು ತರಬಹುದು ಎಂದರು. ಶರಾವತಿ ನೀರನ್ನು ಆನಂದಪುರ ಹೋಬಳಿಗೆ ತರುವ ಯೋಜನೆ ಇದ್ದು, ಇದು ಪರಿಸರಕ್ಕೆ ಹಾನಿಯಾಗುವುದಿಲ್ಲ. ಸೊರಬಕ್ಕೆ ಒಯ್ಯುವ ಪ್ರಸ್ತಾವನೆ ಇದೆ. ಮಲೆನಾಡಿನ ಪರಿಸರದಿಂದ ಬೆಂಗಳೂರಿಗೆ ನೀರು ಒಯ್ಯುವ ಯೋಜನೆ ಸಮರ್ಪಕವಲ್ಲ. ಈ ಯೋಜನೆ ವಿರೋಧಿಸಿ ಹಲವಾರು ಲೇಖಕರು, ಸಾಹಿತಿಗಳು ತಮ್ಮ ವಿರೋಧ ದಾಖಲಿಸಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಎಂದರು. ಈ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಪ್ರಮುಖರಾದ ದೇವೇಂದ್ರಪ್ಪ, ಡಾ ರಾಜನಂದಿನಿ ಕಾಗೋಡ್, ಗಣೇಶ್ ಪ್ರಸಾದ್, ಸತೀಶ್ ಮೊಗವೀರ, ರಾಯಲ್ ಸಂತೋಷ್, ಹರೀಶ್ ಮೂಡಳ್ಳಿ, ರಾಧಿಕಾ ಪೈ ಮೊದಲಾದವರು ಉಪಸ್ಥಿತರಿದ್ದರು. 400 ಕಿಲೋಮೀಟರ್ ಸುಮಾರು 3,000 ಅಡಿ ನೀರನ್ನು ಎತ್ತಿ ಎತ್ತರಕ್ಕೆ 400 ಕಿಲೋಮೀಟರ್ ತಗೊಂಡೋಗೋದು ಕಾರ್ಯಸಾಧ್ಯವಲ್ಲ. ಇದನ್ನು ನಾನು ತೀವ್ರವಾಗಿ ವಿರೋಧ ಮಾಡ್ತೇನೆ. ಅಗತ್ಯ ಬಿದ್ದರೆ ದೊಡ್ಡ ಮಟ್ಟದಲ್ಲಿ ಪಕ್ಷಾತೀತವಾಗಿ ಸಂಘಟನೆಯನ್ನು ಮಾಡಿ ಪ್ರತಿರೋಧವನ್ನು ಸಂಘಟಿಸ್ತೇನೆ. ನಾನೇ ಸ್ವತಃ ಎಲ್ಲರ ಸಹಕಾರದೊಂದಿಗೆ, ನಿಮ್ಮೆಲ್ಲರ ಸಹಕಾರದೊಂದಿಗೆ. ಆಗಸ್ಟ್ 24ರಂದು ಸಾಗರದ ಗಾಂಧಿ ಮೈದಾನದಲ್ಲಿ 2ನೇ ಔವಹ ಮಹಾಸಂತೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಚರಕ ಮತ್ತು ಜೀವನ್ಮುಖಿ ಸಂಸ್ಥೆಯ ಪ್ರಮುಖರಾದ ಎಂವಿ ಪ್ರತಿಭಾ ಅವರು ತಿಳಿಸಿದರು. ಅವರು ಸಾಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ವಿವರ ನೀಡಿ, ಕಳೆದ ವರ್ಷ ಯಶಸ್ವಿಯಾಗಿ ಮೊದಲ ಮಹಾಸಂತೆಯನ್ನು ನಡೆಸಲಾಗಿತ್ತು. ಚರಕ ಸಂಸ್ಥೆಯಡಿ 110 ವರ್ಷಗಳ ಇತಿಹಾಸವಿರುವ ಬಾಪಟ್ ಮನೆಯಲ್ಲಿ 3 ವರ್ಷದಿಂದ ಔವಹ ಸಂತೆ ನಡೆಸುತ್ತಿದ್ದೇವೆ. ಚರಕ ಪ್ರಸನ್ನ ಅವರ ಆಶಯದಂತೆ ಗ್ರಾಮ ಸ್ವರಾಜ್ಯ ಕಲ್ಪನೆಯಲ್ಲಿ ಮಹಿಳಾ ಸಬಲೀಕರಣದ ಭಾಗವಾಗಿ ಔವಹ ಮಹಾಸಂತೆ ಹಮ್ಮಿಕೊಳ್ಳಲಾಗಿದೆ ಎಂದರು. ಗ್ರಾಮಗಳಲ್ಲಿ ಅನೇಕ ಮಹಿಳಾ ಸಂಘಗಳು ಉತ್ಪಾದಿಸುವ ಗೃಹೋತ್ಪನ್ನಗಳು, ಆಹಾರ ವಸ್ತುಗಳು ನೇರವಾಗಿ ಮಾರುಕಟ್ಟೆಗೆ ಬರುವುದರಿಂದ ಉತ್ಪಾದಕರಿಗೆ ಹೆಚ್ಚಿನ ಲಾಭ ಸಿಗುತ್ತದೆ. ಅಲ್ಲದೆ ಅವರಿಗೆ ಮಾರುಕಟ್ಟೆಯನ್ನು ಒದಗಿಸಿದಂತಾಗುತ್ತದೆ. ಇದರಿಂದ ಇಂತಹ ಒಂದು ಉತ್ತಮ ಉದ್ದೇಶದಿಂದ ಜೀವನ್ಮುಖಿ ಆರಂಭಿಸಲಾಗಿದೆ. ಗುಡಿ ಕೈಗಾರಿಕೆ ಪ್ರೋತ್ಸಾಹ ನೀಡಬೇಕು, ಇದರಲ್ಲಿ ಲಾಭದ ಉದ್ದೇಶವಿಲ್ಲ ಎಂದು ವಿವರಿಸಿದರು. ಔವಹ ಮಹಾಸಂತೆಗೆ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಆಗಮಿಸುವ ಮಹಿಳಾ ಉತ್ಪಾದಕರ ಗೃಹೋತ್ಪನ್ನಗಳು ಮತ್ತು ಆಹಾರ ಪದಾರ್ಥಗಳು ಒಂದೆಡೆ ಸಿಗುತ್ತವೆ. ಮಹಿಳೆಯರದೇ ಸಾರಥ್ಯದಲ್ಲಿ ನಡೆಯುವ ಈ ಸಂತೆ ಆಗಸ್ಟ್ 24ರ ಶನಿವಾರ ಬೆಳಗ್ಗೆ 11ರಿಂದ ರಾತ್ರಿ 8ರವರೆಗೆ ನಡೆಯುತ್ತದೆ. ರಾಜ್ಯದ ಹೊರಗಿನ ಸಿಕ್ಕಿಂನಿಂದಲೂ ಕೂಡ ಈ ಒಂದು ಸಂತೆಗೆ ಆಗಮಿಸಲಿದ್ದಾರೆ. ಹಾಗೆ ವಿವಿಧ ಜಿಲ್ಲೆ ಮತ್ತು ತಾಲೂಕುಗಳಿಂದ ಸಿರಸಿ, ಶಿವಮೊಗ್ಗ, ಶಿಕಾರಿಪುರಗಳಿಂದಲೂ ಕೂಡ ಆಗಮಿಸಲಿದ್ದು ಸುಮಾರು 28 ಮಳಿಗೆಗಳನ್ನು ಸಿದ್ಧಪಡಿಸಲಾಗಿದೆ. ಔವಹ ಸಂತೆಗೆ ಕೇವಲ ವ್ಯಾಪಾರ ಧೋರಣೆ ಇಲ್ಲ, ಅದಕ್ಕೊಂದು ಸಾಂಸ್ಕೃತಿಕ ಆಯಾಮವಿದೆ ಎಂದರು.
ಸಂತೆಯಲ್ಲಿ ಅಪರೂಪದ ಶುಚಿ ರುಚಿ ಮೊದಲಾದ ತಿನಿಸುಗಳು ಹಾಗೂ ಶುದ್ಧ ಕೊಬ್ಬರಿ ಎಣ್ಣೆ, ಶೇಂಗಾ ಎಣ್ಣೆ, ಜೇನುತುಪ್ಪ, ಜೋನಿ ಬೆಲ್ಲ, ವೈವಿಧ್ಯಮಯ ಸಿರಿ ಧಾನ್ಯಗಳು, ಮಣ್ಣಿನ ಲೋಹದ ಆಕರ್ಷಕ ವಿನ್ಯಾಸಗಳ ಆಭರಣಗಳು, ಅಲಂಕಾರಿಕ ವಸ್ತುಗಳು, ಕೇಶವಿನ್ಯಾಸದ ಉತ್ಪನ್ನಗಳು ಮೊದಲಾದವುಗಳು ದೊರೆಯುತ್ತವೆ ಎಂದರು. ಅವ್ವ ಸಂತೆ ಉದ್ಘಾಟನೆಯನ್ನು ಬೆಂಗಳೂರಿನ ಇನ್ಸ್ಟಿಟ್ಯೂಟ್ ಫಾರ್ ಕಲ್ಚರಲ್ ರಿಸರ್ಚ್ ಅಂಡ್ ಆಕ್ಷನ್ ಸಂಸ್ಥೆಯ ವಿ ಗಾಯತ್ರಿ ಉದ್ಘಾಟಿಸುವರು. ಉಪ ವಿಭಾಗಾಧಿಕಾರಿಗಳು ಯತೀಶ್ ಎನ್ ಐಎಎಸ್ ಅವರು ಅಧ್ಯಕ್ಷತೆ ವಹಿಸುವರು. ನಗರಸಭೆ ಪೌರಾಯುಕ್ತ ನಾಗಪ್ಪ ಅವರು ಅತಿಥಿಗಳಾಗಿ ಭಾಗವಹಿಸುವರು. ಉದ್ಘಾಟನಾ ಸಮಾರಂಭದಲ್ಲಿ ಜೀವನ್ಮುಖಿ ಸದಸ್ಯರು ಮೊದಲಾದವರು ಉಪಸ್ಥಿತರಿರುವರು. ಪ್ಲಾಸ್ಟಿಕ್ ಚೀಲ ನಿಷೇಧವಿದ್ದು ಅವ್ವ ಸಂತೆಯಲ್ಲಿ ಪ್ಲಾಸ್ಟಿಕ್ ಚೀಲ ನಿಷೇಧಿಸಲಾಗಿದೆ. ನಮ್ಮ ಸಂಸ್ಥೆಯಿಂದ ಬಟ್ಟೆಯ 400 ಚೀಲಗಳನ್ನು ತಯಾರಿಸಲಾಗಿದ್ದು ಅವುಗಳನ್ನೇ ಈ ಒಂದು ಸಂತೆಗೆ ಬರುವವರಿಗೆ ನೀಡಲಾಗುವುದು ಎಂದು ಮಾಹಿತಿ ನೀಡಿದರು. ಚರಕ ಸಂಸ್ಥೆಯ ಗೌರಮ್ಮ, ಪದ್ಮಶ್ರೀ, ಮಹಾಲಕ್ಷ್ಮಿ, ಕಲಾವಿದೆ ಚೂಡಾಮಣಿ ಮೊದಲಾದವರು ಉಪಸ್ಥಿತರಿದ್ದರು. ಮನೆಯಲ್ಲಿ ಟೈಲರಿಂಗ್ ಮಾಡುವಂತಹ ಹೆಣ್ಮಕ್ಳನ್ನ ಹುಡುಕೊಂಡು ಹೋಗಿ ಆ ಸೀರೆಗಳನ್ನ ನಾವೇ ಕೊಟ್ಟು ಈ ತರದ ಬ್ಯಾಗ್ಗಳನ್ನ ಮಾಡಿದ್ದೇವೆ. ಒಂದು ಹತ್ರ 400 ಬ್ಯಾಗ್ಗಳನ್ನ ನಾವೇ ತಯಾರಿಸಿ ಅದರ ಟೈಲರ್ಗಳನ್ನ ಹುಡುಕೊಂಡು ಹೋಗಿ ಕೊಟ್ಟು ಈ ತರ ಕ್ಯಾರಿ ಬ್ಯಾಗೆ ನಮ್ಮ ಸಂಸ್ಥೆಯಿಂದ ವಹಿಸಬೇಕು. ಬಟ್ಟೆ ಬ್ಯಾಗ್ ಚೇತನ ಫೌಂಡೇಶನ್ ಅಂತೇಳಿ ಅವ್ರದ್ದು ಬಾಳೆನಾರಿನ ಉತ್ಪನ್ನಗಳಿರ್ಬೋದು, ಅಕ್ಕಿ ರವಾ ಇರ್ಬೋದು, ಆ ಥರದ ಒಂದಿಷ್ಟು ಪ್ರಾಡಕ್ಟ್ ಬರ್ತಾ ಇದೆ. ಹಾಗೆ ಶಿರ್ಸಿಲಿ ಬೀಜ ಬೊಟಾನಿಕಲ್ಸ್ ಅಂತಿದೆ, ಪರಿಸರದಲ್ಲಿ ಸಿಗ್ತಕ್ಕಂತಹ ಬೀಜ, ಎಲೆ, ಇದರಿಂದ ಕಾಸ್ಮೆಟಿಕ್ಸ್ ಅನ್ನ ತಯಾರು ಮಾಡುವಂತಹ ಹ್ಯಾಂಡ್ಮೇಡ್ ಸಂಸ್ಥೆ ಅದು, ಅವರು ಕೂಡ ಬರ್ತಿದ್ದಾರೆ. ಹಾಗೆ ಹೆಗ್ಗೂಡಿನಿಂದ ಸ್ಥಳೀಯವಾಗಿ ಅವ್ರ ಜೀವನ್ಮುಖಿ ಸದಸ್ಯರನ್ನೇ ಟೆರಕೋಟ ಆಭರಣಗಳು ಮತ್ತೆ ಹೆಣ್ಣು ಮಕ್ಕಳ ಋತುಚಕ್ರಕ್ಕೆ ಸಂಬಂಧಪಟ್ಟ ಹಾಗೆ ಬಳಸುವಂತಹ ಹಲವಾರು ವಸ್ತುಗಳು ಮತ್ತೆ ಹೆಣ್ಮಕ್ಳೇ ಬಳಸಬಹುದಾದಂತಹ ಬೇರೆ ಬೇರೆ ಉತ್ಪನ್ನಗಳನ್ನ ತಗೊಂಡವ್ರು ಬರ್ತಿದ್ದಾರೆ. ಹಾಗೆ ಸ್ಥಳೀಯವಾಗಿ ಜೀವನ್ಮುಖಿ ಸದಸ್ಯರು ಸ್ಥಳದಲ್ಲೇ ಸೇವಿಸುವಂತಹ ಸಾಂಪ್ರದಾಯಿಕ ದೇಸಿ ತಿನಿಸುಗಳನ್ನ ಮತ್ತೆ ಹಪ್ಪಳ, ಉಪ್ಪಿನಕಾಯಿ ಇತ್ಯಾದಿ, ಮತ್ತೆ ಇನ್ನೊಬ್ರು ಹೆಣ್ಮಕ್ಳು ಇಲ್ಲೇ ಹತ್ತಿರದಲ್ಲಿ ಮರದ ಗಾಣ ಹಾಕೊಂಡು ಶೇಂಗಾ ಎಣ್ಣೆ, ಕೊಬ್ಬರಿ ಎಣ್ಣೆ ಇದೆಲ್ಲ ಉತ್ಪಾದನೆ ಮಾಡ್ತಾ ಇದ್ದಾರೆ, ಅವರು ಕೂಡ ಬರ್ತಿದ್ದಾರೆ. ಈ ರೀತಿಯಾಗಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ 50 ಲಕ್ಷ ಅಸಂಘಟಿತ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಒದಗಿಸುತ್ತಿರುವುದು ಇದೊಂದು ಉತ್ತಮವಾದ ಬೆಳವಣಿಗೆ ಎಂದು ಸರ್ಕಾರವನ್ನ ಸಾಗರ ತಾಲೂಕಿನ ಅಸಂಘಟಿತ ಕಾರ್ಮಿಕರ ತಾಲೂಕು ಘಟಕದ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಕೆ ಸಿದ್ದಪ್ಪ ತಿಳಿಸಿದರು. ಅವರು ಸಾಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಸಂಘಟಿತ ಕಾರ್ಮಿಕರಿಗೆ ಉತ್ತಮ ಕೊಡುಗೆ ನೀಡಿದೆ. ಇದಕ್ಕಾಗಿ ಸರ್ಕಾರಕ್ಕೂ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರಿಗೂ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದರು. ಈ ಹಿಂದೆ ಕೇಂದ್ರದಲ್ಲಿ ಮನಮೋಹನ್ ಸಿಂಗ್ ಸರ್ಕಾರವಿದ್ದಾಗ ಅಸಂಘಟಿತ ಕಾರ್ಮಿಕರನ್ನು ಮುಂಚೂಣಿಗೆ ತರಲು ಪ್ರಯತ್ನ ನಡೆದಿತ್ತು. ನಂತರ ಬಂದ ಬಿಜೆಪಿ ಸರ್ಕಾರದಲ್ಲಿ ಈ ಯೋಜನೆ ನೆನೆಗುದಿಗೆ ಬಿದ್ದಿತ್ತು. ಕಾರ್ಮಿಕರಿಗೆ ಯಾವುದೇ ಸೌಲಭ್ಯ ಸಿಕ್ಕಿರಲಿಲ್ಲ. ಈಗ ರಾಜ್ಯ ಸರ್ಕಾರ ಅಸಂಘಟಿತ ಕಾರ್ಮಿಕರಿಗೆ ಹಲವಾರು ಸೌಲಭ್ಯಗಳನ್ನು ಒದಗಿಸಿದೆ. ಕಾರ್ಮಿಕರ ಸಮಸ್ಯೆಗಳಿಗೆ ಸ್ಪಂದಿಸಲು ಹೊಸ ಯೋಜನೆ ಜಾರಿಗೆ ತರುತ್ತಿರುವುದು ಅಸಂಘಟಿತ ಕಾರ್ಮಿಕ ವಲಯಕ್ಕೆ ಸಂತೋಷ ತಂದಿದೆ. ಕಾರ್ಮಿಕರ ಆಕಸ್ಮಿಕ ಮರಣ ಹೊಂದಿದರೆ 1 ಲಕ್ಷ, ತೀವ್ರ ಗಾಯಗೊಂಡರೆ 50,000, ಶವ ಸಂಸ್ಕಾರಕ್ಕೆ 10,000 ಕೊಡುವ ಸೌಲಭ್ಯ ಕಲ್ಪಿಸಲಾಗಿದೆ ಎಂದರು. ಸುಮಾರು 20 ವಲಯಗಳಲ್ಲಿ 30 ಲಕ್ಷ ಕಾರ್ಮಿಕರಿಗೆ ಮೊದಲ ಹಂತದಲ್ಲಿ ಸಾಮಾಜಿಕ ಭದ್ರತೆ ಒದಗಿಸಲಾಗುತ್ತಿದೆ. ಯೋಜನೆಯಲ್ಲಿ ಸಾರಿಗೆ ವಲಯದಲ್ಲಿ ಕೆಲಸ ಮಾಡುತ್ತಿರುವ ಕಾರ್ಮಿಕರಿಗೆ ಅಪಘಾತ ಪರಿಹಾರ ಸೇರಿದಂತೆ ತಕ್ಷಣ ಕೆಲವು ಜಾರಿಗೆ ಬರುವಂತಹ ಯೋಜನೆಗಳನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ. ಪ್ರಮುಖವಾಗಿ ಹಮಲರು ಮತ್ತು ಚಿಂದಿ ಆಯುವವರು, ಮನೆ ಕೆಲಸದವರು, ಟೈಲರಿಂಗ್ ವೃತ್ತಿಯವರು, ಮೆಕ್ಯಾನಿಕ್ಗಳು, ಅಗಸರು, ಕ್ಷೌರಿಕರು, ಅಕ್ಕಸಾಲಿಗರು, ಬೀದಿ ಬದಿ ವ್ಯಾಪಾರಿಗಳು, ಹೋಟೆಲ್ ಕಾರ್ಮಿಕರು, ಬೀಡಿ ಕಾರ್ಮಿಕರು ಮುಂತಾದವರಿಗೆ ಈ ಯೋಜನೆ ವ್ಯಾಪ್ತಿಯಲ್ಲಿ ತರಲಾಗಿದೆ ಎಂದರು. ಅಂಬೇಡ್ಕರ್ ಕಾರ್ಮಿಕರ ಸಹಾಯ ಹಸ್ತದ ಯೋಜನೆಯಡಿ ಸುಮಾರು 30 ಲಕ್ಷ ಅಸಂಘಟಿತ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ಕೊಡುವ ಯೋಜನೆ ಜಾರಿಗೆ ಸರ್ಕಾರ ಮುಂದಾಗಿದೆ. ತಾಲೂಕಿನ ಕಟ್ಟಡ ಕಾರ್ಮಿಕರಿಗೆ ರಾಜ್ಯ ಸರ್ಕಾರ ಸಾಧನ ಸಲಕರಣೆಗಳನ್ನು ವಿತರಿಸುತ್ತಿದೆ. ಸಲಕರಣೆಗಳ ಕಿಟ್ ಈಗಾಗಲೇ ಬಂದಿದ್ದು ಶೀಘ್ರವೇ ಕಿಟ್ ವಿತರಿಸಲಾಗುವುದು. ಶಾಸಕರು ಮತ್ತು ಕಿಟ್ ಒದಗಿಸಲು ಕ್ರಮ ಕೈಗೊಂಡಿದ್ದಾರೆ. ಅರ್ಹ ಫಲಾನುಭವಿಗಳು ಅರ್ಜಿ ಸಲ್ಲಿಸುವ ಮೂಲಕ ಕಿಟ್ ಪಡೆದುಕೊಳ್ಳಬಹುದು ಎಂದರು. ರಾಜ್ಯ ಸರ್ಕಾರ ಸುಭದ್ರವಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಜನಪ್ರಿಯತೆಯನ್ನು ಸಹಿಸಲಾಗದೆ ಬಿಜೆಪಿ ಮುಖಂಡರು ಮೂಢ ಹಗರಣದಲ್ಲಿ ಅವರನ್ನು ಸಿಲುಕಿಸಲು ಪ್ರಯತ್ನಿಸಿದ್ದಾರೆ. ಇಂತಹ ಬೆಳವಣಿಗೆಗಳಿಂದ ತಾಲೂಕು ಅಸಂಘಟಿತ ಕಾರ್ಮಿಕರ ಘಟಕ ತೀವ್ರವಾಗಿ ಖಂಡಿಸುತ್ತದೆ ಎಂದರು. ರಾಜ್ಯಪಾಲರು ಈ ವಿಷಯದಲ್ಲಿ ಪಕ್ಷಪಾತ ಮಾಡಬಾರದು. ಪಂಚ ಗ್ಯಾರಂಟಿಗಳ ಯೋಜನೆ ಹಾಗೂ ರಾಜ್ಯ ಸರ್ಕಾರ ಬಡವರ ಪರ ನ್ಯಾಯಪರ ಎಂಬುದನ್ನು ಸಾಬೀತು ಮಾಡಿದೆ ಎಂದರು. ಸಂಘಟನೆಯ ಉಮೇಶ್ ಸೂರ್ನಗದ್ದೆ, ದೇವರಾಜ, ದುರ್ಗಪ್ಪ, ಪಾರ್ವತಿ ಮೊದಲಾದವರು ಉಪಸ್ಥಿತರಿದ್ದರು.
ಸ್ಪಷ್ಟವಾಗಿ ಹೇಳ್ತಾ ಇದೆ. ಅಂತ ಯೋಜನೆಗಳು ಫಲಕಾರಿಯಾಗಿಲ್ಲ, ಆ ಯೋಜನೆಗಳು ಅನುಷ್ಠಾನ ಸರಿಯಾಗಿಲ್ಲ, ಹಾಗೆ ಹೇಗೆ ಅಂತ ಹೇಳಿದ್ರೆ ಕೈಬಿಟ್ಟು ಬಿಡಬೇಕು ಅಂತಕ್ಕಂಥ ಸೂಚನೆಯನ್ನು ಬಿಡಲಿ ಅನ್ನೋ ಸೂಚನೆಯನ್ನು ಬಿಜೆಪಿಯವರು ಹಿಂದುಗಡೆ ಹಿಂಬಾಗಿಯಿಂದ ಮಾತಾಡ್ತಾ ಇದ್ದಾರೆ. ಅದನ್ನು ಸಿದ್ದರಾಮಯ್ಯ ಸ್ವತಂತ್ರ ಪೂರ್ವ ದಿನ ಅಂತ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಈ ಪಂಚಾಯತಿಗಳನ್ನು ನಾವು ಕೈಬಿಡೋದಿಲ್ಲ, ಇದನ್ನು ನಾವು ಅನುಷ್ಠಾನದಲ್ಲಿ ಸಂಪೂರ್ಣವಾಗಿ ಅಸ್ತಿತ್ವದಲ್ಲಿರುತ್ತೆ, ಎಲ್ಲ ಪ್ರತಿಯೊಬ್ಬರಿಗೂ ಪ್ರತ್ಯೇಕ ಶಿಕ್ಷೆ ಸಿಗುತ್ತೆ ಅಂತೇಳಿ ಸಿದ್ದರಾಮಯ್ಯ ಹೇಳಿದರೆ, ಇವತ್ತು 111ರಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಎಲ್ಲೋ ಒಂದು ದೊಡ್ಡ ಚಿಕಿತ್ಸೆ ಯಾವುದೋ ಒಂದು ಕಾರಣವನ್ನು ಇಟ್ಟಾರೆ. ಈಗ ನೀರಲ್ಲಿ ಬರುವುದವರಿಗೆ ಯಾವುದೋ ರೂಲ್ ಕಟ್ಟಿ ಏನಾದರೂ ಇಟ್ಕೊಂಡ್ರೆ ಅವ್ರು ಬದುಕ್ತಾನೆ ಅನ್ನೋ ವಿಚಾರ ಇದೆ. ಆ ಬದುಕಲಕ್ಕಾಗಿ ಬಿಜೆಪಿ ಕರ್ನಾಟಕದಲ್ಲಿ ಅದು ಅಸ್ತಿತ್ವ ಕಳ್ಕೊಳ್ತಾ ಇದೆ ಅನ್ನೋ ವಿಚಾರಕ್ಕಾಗಿ ಯಾವುದನ್ನೂ ಒಂದು ಬೇಡವಾಗಿದೆ. ಅದಕ್ಕೆ ಸಂಬಂಧವೇ ಇಲ್ಲ. ಅಂದರೆ ಮೂಢಹಗರಣಕ್ಕೂ ಮತ್ತು ಸಿದ್ದರಾಮಯ್ಯನವರ ಈ ಕೇಸು ಯಾವುದೇ ಥರ ಸಂಬಂಧ ಇಲ್ಲ. ಯಾಕಂದರೆ ಅದು ಯಾವ ಬಿಜೆಪಿ ಅವರಿಗೆ ಖರೀದಿ ಮಾಡ್ಕೊಂಡಿದೆ. ಖರೀದಿ ಮಾಡ್ಕೊಂಡ್ರೆ ಅದು ಬೇಕಾದ ತಪ್ಪಾಗಿ ನ್ಯಾಯಾಲಯದಲ್ಲಿ ನೋಡ್ತಾರೆ. ಅದನ್ನು ಇಟ್ಕೊಂಡು ಇದರಿಂದ ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಮಾಡತಕ್ಕಂಥ ಕೆಲಸ ಆಗಿ ಇವೆಲ್ಲ ಮಾಡಿ ಕರ್ನಾಟಕದ ಸರ್ಕಾರವನ್ನು ಅಸ್ತಿತ್ವಗೊಳಿಸಬೇಕು, ಸಿದ್ದರಾಮಯ್ಯನವರ ನ್ಯಾಯಬದ್ಧವಾದಂಥ ಸರ್ಕಾರವನ್ನು ಉಳಿಸಬೇಕಂತ ಪ್ರಯತ್ನಗಳನ್ನು ಇವರ ಪ್ರಯತ್ನ ಸಂಪೂರ್ಣವಾಗಿ ವಿಫಲವಾಗುತ್ತೆ ಅಂತೇಳಿ ಕರ್ನಾಟಕದ ಸರ್ಕಾರ ಇದು ಸಂಪೂರ್ಣವಾಗಿ ಸಮರ್ಪಕ ಬಡವರ ಪರ ಮತ್ತು ನ್ಯಾಯಸಮ್ಮತವಾದ ಸರ್ಕಾರ ಸಿದ್ದರಾಮಯ್ಯ ಕೊಡ್ತಾ ಇದೆ. ಅವರಿಗೆ ಇದೇ ರೀತಿ ಅವರ ಮುಂದೆ ಅವರ ಕೇಸ್ ಯಾವುದೇ ಥರದ ಅದು ಒಳ್ಳಿಲ್ಲ, ಇದ್ದೋಗುತ್ತೆ. ಯಾರಾದರೂ ಒಂದು ಇದನ್ನ ಸಂವಿಧಾನಾತ್ಮಕವಾಗಿ ಒಂದು ಯಾವುದಾದ್ರೂ ಒಂದು ರಾಜ್ಯಪಾಲ ಮನೆ ಕೊಟ್ಟರೆ ಅದನ್ನು ಓದಬೇಕಾದ್ರೆ 7 ಪುಟಗಳನ್ನು ಮೋದಿಯವರು ಗ್ರಹಿಸ್ಕೋಬೇಕು. ಗ್ರಹಿಸ್ಕೊಂಡು ಅದರಲ್ಲಿ ತಪ್ಪು ಒಪ್ಪುಗಳನ್ನು ನೋಡ್ಬಿಟ್ಟು ನಂತರ ಅವರಿಗೆ ಅವಕಾಶ ನೋಟಿಸ್ಕೊಡ್ಬೇಕು. ಅಂಥದ್ದನ್ನ ಇವತ್ತು ಯಾರೋ ಒಬ್ಬ ಖಾಸಗಿ ವ್ಯಕ್ತಿ ಅರ್ಜಿ ಹಾಕ್ತಾರೆ, ಮಾರನೇ ಬೆಳಿಗ್ಗೆ ಅವರಿಗೆ ನೋಟಿಸ್